ಯಾಕೆ ಮುಂದೆ ನೋಡಿ ಅಲ್ಲೇ ಇರೋ शीलादेवी नाम्याः अनुराधा वृश्चिकराजोगा तस्या श्रुति नाम्याः मूलाधनुराजोजातायाः साई पृथ्वी नाम्यस्य विशाखा तुलाराजोगा तस्या भारतवर्षे भरतखण्डे दण्डकारण्यां गोदावर्याः दक्षिणे जलेशादिमहर्षिके बौद्धावतारिरामक्षेत्रे षष्टि संवत्सराणां मध्ये श्रीमङ्गलकराशीधाने पराभवनाम संवत्सरस्य उत्तरायणस्य भगवतो देवदेवोत्तमस्य अखिलाण्डकोटिब्रह्माण्डनायकस्य ಇವತ್ತು ರೈತರಿಗೆ ಮಳೆ ಬರ್ಲಿ ಅಂತ ಹೇಳಿ ಏನು ಒಂದಿಷ್ಟು ಊರುಗಳಲ್ಲಿ ಬರ ಪೀಡಿತ ಕ್ಷೇತ್ರ ಇದೆ. ಆ ಮಳೆಗೋಸ್ಕರ ಸುಬ್ರಹ್ಮಣ್ಯ ಅಂತ ಹೇಳಿದ್ರೆ ಶಕ್ತಿ ಅಂತ ಹೇಳಿ ಆ ಸ್ಕಂದನನ್ನು ಪ್ರಾರ್ಥನೆ ಮಾಡ್ಬೇಕು ಅಂತ ಮನಸ್ಸಿಗೆ ಬಂತು. ಹಾಗಾಗಿ ನನ್ನ ಟ್ರಸ್ಟಿಯಾದ ಶರವಣ ಮಣಿ ಹೆಗಡೆ ಎಲ್ಲರೂ ಸೇರಿ ಇವತ್ತು ಸುಬ್ರಹ್ಮಣ್ಯನ ಪೂಜೆಗೆ ಬಂದ್ವಿ. ರೈತರ ಸುಭಿಕ್ಷೆಗೆ, ಲೋಕದ ಸುಭಿಕ್ಷೆಗೋಸ್ಕರ ಇವತ್ತು ಪ್ರಾರ್ಥನೆ. ಬಹುಶಃ ಅವರು ಒಬ್ಬ ಶಾಸಕನಾಗಿ ಜವಾಬ್ದಾರಿ ಸ್ಥಾನದಲ್ಲಿ ಇರತಕ್ಕಂಥವರು ಕಾಮಿಡಿ ಪೀಸ್ ಆಗ್ಬಾರ್ದು, ಮಾಸ್ಟರ್ ಪೀಸ್ ಆಗ್ಬೇಕು. ಅದು ನನ್ನ ಉದ್ದೇಶ ಕೂಡ ಇದೆ. ನಾನು ಕೂಡ 2ನೇ ಬಾರಿಗೆ ವಿಧಾನ ಪರಿಷತ್ನ ಆ ಚಿಂತಕರ ಚಾವಡಿಯಲ್ಲಿ ಹಿರಿಯರ ಠಾಣೆ ಅಂತ ಏನ್ ಕರಿತೀವಿ ಆ ಮೇಲ್ಮನೆಯಲ್ಲಿ 10 ವರ್ಷಗಳಾಗಿದೆ. ಈಗ ಶಾಸಕನಾಗಿ ಮುಂದುವರಿತಾ ಇದ್ದೀನಿ. ಬಹುಶಃ ನಾನು ಯಾವತ್ತೂ ಕೂಡ ಯಾವುದೇ ಒಬ್ಬ ದೊಡ್ಡ ನಾಯಕರ ಬಗ್ಗೆ ಮಾತಾಡಬೇಕಾಗಿದ್ರೆ ಸರಿಯಾದ ರೀತಿಯಲ್ಲಿ
ಮಾಹಿತಿಯನ್ನ ಪಡ್ಕೊಂಡು ಮಾತಾಡಿದ್ರೆ ಸೂಕ್ತ ಅನ್ನೋದನ್ನ ನಾನು ಭಾವಿಸ್ತಾ ಇದ್ದೀನಿ. ಯಾಕೆಂದ್ರೆ 5 ವರ್ಷಕ್ಕೊಂದ್ಸತಿ ಜನರ ಹತ್ರ ಹೋಗ್ಲೇಬೇಕಲ್ಲ, ರಿನ್ಯೂವಲ್ ಆಗ್ಲೇಬೇಕಲ್ಲ. ಆ ರಿನ್ಯೂವಲ್ ಟೈಮಲ್ಲಿ ಜನ ನಿಮ್ ಪರವಾಗಿ ನಿಲ್ಲಬೇಕಾಗಿದ್ರೆ ನಿಮ್ಮ ವ್ಯಕ್ತಿತ್ವದಿಂದ ವ್ಯಕ್ತಿನ ಗುರುತಿಸ್ತಾರೆ. ನಿಮ್ಮಲ್ಲಿ ಇರತಕ್ಕಂತ ಚಾರಿತ್ರೆಯಿಂದ ಚರಿತ್ರೆಯನ್ನ ನೋಡ್ತೀವಿ. ಎಲ್ಲಿ ಸಂಸ್ಕಾರ ಇದೆಯೋ ಅಲ್ಲಿ ನಮಸ್ಕಾರ ಇರ್ತದೆ. ಇವೆಲ್ಲವನ್ನ ಕೂಡ ಜನ ಗಮನಿಸ್ತಾರೆ. ಅದರಿಂದ ಬಹುಶಃ ಮೊದಲನೇ ಬಾರಿಗೆ ಶಾಸಕರಾಗಿದ್ದೀರಿ, ಮಾತಾಡಿ, ವಿಷಯ ತಿಳ್ಕೊಂಡು ಮಾತಾಡಿ. ಸುಮ್ನೆ ಏನೋ ಯಾರನೋ ಪ್ಲೀಸಿಂಗ್ ಮಾಡಕ್ಕೋಸ್ಕರ ಏನೋ ಒಂದು ಮಾತಾಡಿ ಹಾಸ್ಯ ಆಗ್ಬೇಡಿ. ನೀವು ಒಳ್ಳೆ ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದ್ದೀರಿ, ಹಲವಾರು ವಿದ್ಯಾರ್ಥಿಗಳಿಗೆ ಒಂದು ಭವಿಷ್ಯದ ರೂಪಿಸ್ತಾ ಇದ್ದೀರಿ, ಎಲ್ಲಾ ರೀತಿಯಲ್ಲಿ ಎಜುಕೇಶನ್ ಅಲ್ಲಿ ಒಂದು ಒಳ್ಳೆ ಹೆಸರನ್ನ ಮಾಡಿದ್ದೀರಿ. ಇಂಥವರು ಇವತ್ತು ಶಾಸಕರಾದ ಮೇಲೆ ನಿಮ್ಮ ಜವಾಬ್ದಾರಿ ಇನ್ನೂ ಹೆಚ್ಚಾಗುತ್ತೆ. ಹಾಗಂತೇಳಿ ಈ ಒಂದು ಕುಮಾರಣ್ಣನ ಬಗ್ಗೆ ಮಾತಾಡಿದಾಗ ಸ್ವಲ್ಪ ನಾಲಿಗೆ ಬಿಗಿ ಹಿಡಿದು ಮಾತಾಡ್ಬೇಕಾಗ್ತದೆ. ಈ ತರ ಇಲ್ಲ ಸಲ್ಲದ ಆರೋಪ ಮಾಡೋದು, ಎಲ್ಲೋ ಒಂದ್ ಕಡೆ ಮುಜುಗರಕ್ಕೆ ಒಳಗಾಗೋದು, ಬೇರೆ ಬೇರೆಯವರನ್ನ ಏನೋ ತೃಪ್ತಿ ಪಡ್ಲಿಕ್ಕೋಸ್ಕರ ಏನೋ ಒಂದು ಹೇಳಿಕೆ ಕೊಡೋದು, ಯಾವುದು ಕೂಡ ಸೂಕ್ತ ಅಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ನನ್ನ ಸ್ನೇಹಿತನೇ ಪ್ರದೀಪ್ ಈಶ್ವರ್, ನನ್ನ ಸ್ನೇಹಿತನೇ, ಪಾರ್ಟಿ ಬೇರೆ ಇರ್ಬೋದು, ಆದ್ರೆ ಈ ತರ ಹೇಳೋದು ಅವರಿಂದ ನಾನು ಬಯಸಿರ್ಲಿಲ್ಲ. ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳಲಿಕ್ಕೆ ಸಾಧ್ಯ ಅನ್ನೋದನ್ನ ಜನ ಇವತ್ತು ಮಾತಾಡ್ತಾ ಇದ್ದಾರೆ. ಅದರಿಂದ ಎಚ್ಚರಿಕೆಯಿಂದ ಮಾತಾಡೋದು ಸೂಕ್ತ ಅನ್ನೋದನ್ನ ಈ ಸಂದರ್ಭದಲ್ಲಿ ನನ್ನ ಸ್ನೇಹಿತ ಪ್ರದೀಪ್ ಈಶ್ವರ್ಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ಇವತ್ತು ಶಕ್ತಿ ದೇವರು ಘಾಟಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಸಪ್ತಮಿ ಮತ್ತು ವಿಶೇಷವಾಗಿ ಮಂಗಳವಾರ ಬಂದಿರತಕ್ಕಂಥದ್ದು. ಈ ಒಂದು ಪೂಜಾ ಕೈಂಕರ್ಯ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಬೇಕು ಅಂತ ಹೇಳಿ ನಮ್ಮ ನಾಡಿನ ಅವಧೂತರು ಶ್ರೀ ಶ್ರೀ ವಿನಯ್ ಗುರುಜಿ ಅವರ ಒಂದು ಆಶೀರ್ವಾದ ಮತ್ತು ಅವರ ಒಂದಿಗೆ ಇವತ್ತು ಈ ಒಂದು ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಡುವಂತ ಒಂದು ಸಮಯ ಸಿಕ್ಕಿತ್ತು. ಇವತ್ತು ಬಂದು ಗುರುಜಿಯವರು ನಾನು ಇಬ್ಬರು ಕೂಡ ಈ ಒಂದು ಅಭಿಷೇಕ ಪೂಜಾ ಕೈಂಕರ್ಯಗಳಲ್ಲಿ ಭಾಗವಹಿಸಿದೀವಿ. ಈ ನಾಡಿನ ಸಮಸ್ತ ಮಹಾ ಜನತೆ ಇವತ್ತೇನು ಕರ್ನಾಟಕ ರಾಜ್ಯ ಒಳ್ಳೆ ರೀತಿಯಲ್ಲಿ ಸಮೃದ್ಧಿ ಆಗ್ಬೇಕು, ರೈತರು ಎಲ್ಲಾ ರೀತಿಯಲ್ಲಿ ಮಳೆ ಬೆಳೆ ಎಲ್ಲ ಚೆನ್ನಾಗ್ ಆಗ್ಬೇಕು. ವಿಶೇಷವಾಗಿ ನಮ್ಮ ದೇವೇಗೌಡರು ಸಾಹೇಬರು, ಮಾಜಿ ಪ್ರಧಾನಿಗಳು, ಅವರ ಆರೋಗ್ಯ ಇನ್ನಷ್ಟು ಚೆನ್ನಾಗಿ ಸುಧಾರಣೆಯಾಗಿ ಈ ರಾಷ್ಟ್ರ ಮತ್ತು ರಾಜ್ಯ ಜನರ ಸೇವೆಯನ್ನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡು ಅಂತೇಳಿ ಸುಬ್ರಹ್ಮಣ್ಯೇಶ್ವರ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದ್ದೀನಿ. ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ನಾಯಕರು, ಕೇಂದ್ರ ಸಚಿವರಾದಂತ ಕುಮಾರಸ್ವಾಮಿ ಅವರು ಕೂಡ ಅದೇ ರೀತಿಯಲ್ಲಿ ಇವತ್ತು ಆರೋಗ್ಯ ಚೆನ್ನಾಗಿ ಕೊಡಿ ಅಂತೇಳಿ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತಾ, ಮುಂದಿನ ದಿನಗಳಲ್ಲಿ ಈ ಒಂದು ಸರ್ಕಾರ ಮತ್ತು ಏನು ವೈಫಲ್ಯಗಳಿದೆ ಅದನ್ನ ಎಲ್ಲವನ್ನೂ ಕೂಡ ಹೋರಾಟ ಮಾಡುವಂತ ಶಕ್ತಿಯನ್ನ ಕೊಡ್ಲಿ, ಜನರ ಹಿತವನ್ನ ಕಾಪಾಡೋ ದೃಷ್ಟಿಯಲ್ಲಿ ಕೆಲಸ ಆಗ್ಲಿ ಅಂತೇಳಿ ಇವತ್ತು ನಾವು ಪ್ರಾರ್ಥನೆ ಮಾಡಿ ಒಂದು ಸಂಕಲ್ಪವನ್ನು ಇಟ್ಕೊಂಡು ಈ ಒಂದು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿದೀವಿ. ಇಷ್ಟೇ ನಮ್ಮ ಸಂಕಲ್ಪ. ಎಲ್ಲಾ ರೀತಿಯಲ್ಲಿ ಎಲ್ಲರೂ ಸುಭಿಕ್ಷೆಯಿಂದ ಅವರವರ ಜೀವನವನ್ನ ನಡೆಸುವಂತ ಶಕ್ತಿಯನ್ನ ಕೊಡ್ಲಿ ಅಂತೇಳಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿದೀವಿ.